ಹೋಗಿ ಹೋಗಿ ನಿಮಗೆ ಈ ತಿರ್ಬೋಕಿ ಅಫ್ಘಾನಿಸ್ತಾನಿ ಟೆರರಿಸ್ಟ್ಗಳು ಅವರನ್ನು ತಂದು ನೀವು ಭಾರತಕ್ಕೆ ನಮ್ಮದು ಬೆಂಬಲ, ಪಾಕಿಸ್ತಾನಕ್ಕೆ ಎಚ್ಚರ. ಹೋಗಿ ಹೋಗಿ ನಿಮಗೆ ಈ ತಿರ್ಬೋಕಿ ಅಫ್ಘಾನಿಸ್ತಾನಿ ಟೆರರಿಸ್ಟ್ಗಳು ಅವರನ್ನು ತಂದು ನೀವು ಭಾರತಕ್ಕೆ ನಮ್ಮದು ಬೆಂಬಲ, ಪಾಕಿಸ್ತಾನಕ್ಕೆ ಎಚ್ಚರ. ಅಥವಾ 100 ವರ್ಷದ RSS ಭಾರತೀಯರಿಗೆ ಕೊಟ್ಟ ಬಹುಮಾನವು. ಭಾರತದಲ್ಲಿ ಭಾರತವನ್ನು ಪ್ರೀತಿಸುವ ಮುಸ್ಲಿಮರು ನಿಮಗೆ ಆಗೋದಿಲ್ಲ. ಕುಂಕುಮ ಅದೇನೇನೋ ಪ್ರತಾಪ್ ಸಿಂಹ ಹೇಳ್ತಾನಲ್ಲ, ಕುಂಕುಮ ಅಂತೆ ಬಳೆ ತೊಟ್ಟಿದೆಯಾ ಅಂತ. ಈಗ ನಾನು ಕೇಳೋದು ಪ್ರತಾಪ್ ಸಿಂಹನಿಗೆ, BJP ಅವರಿಗೆ, RSSನವರಿಗೆ, ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ರಲ್ಲ, ರಾವಲ್ಪಿಂಡಿಗೆ ಹೋಗಿ ಚಾ ಕುಡಿತೇವೆ ಅಂತ. ಈಗ ಹೋಗಿ ಅಫ್ಘಾನಿಸ್ತಾನದಲ್ಲಿ ಚಾ ಕುಡಿಸಿ. ಭಾರತೀಯ ಜನತಾ ಪಕ್ಷ ಮತ್ತು RSS ಮಾಡಿದಂಥ ಒಂದು ಘೋರ ಅಪಮಾನ. ಇದನ್ನು ಭಾರತೀಯರು ಯಾವತ್ತೂ ಕ್ಷಮಿಸುವುದಿಲ್ಲ, ಕ್ಷಮಿಸಬಾರದು. ಭಾರತ ಇವತ್ತು ಯಾವ ಹಂತಕ್ಕೆ ಇಳಿದಿದೆ? ನಮ್ಮ ಜೊತೆ ಬರ್ಮಾ ಇಲ್ಲ, ನಮ್ಮ ಜೊತೆ ನೇಪಾಳ ಇಲ್ಲ, ನಮ್ಮ ಜೊತೆ ಶ್ರೀಲಂಕಾ ಇಲ್ಲ, ನಮ್ಮ ಜೊತೆ ಚೀನಾ ಕೂಡ ಸರಿಯಾಗಿಲ್ಲ. ಟಿಬೆಟ್ ಅದು ಚೀನಾದೊಂದಿಗೋ ಭಾರತದೊಂದಿಗೋ ಇನ್ನೂ ಸ್ಪಷ್ಟವಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದೊಂದಿಗೆ ಅತಿ ಆತ್ಮೀಯ ಗಡಿ ಹಂಚಿಕೊಂಡಿದ್ದರೆ ಅದು ಅಫ್ಘಾನಿಸ್ತಾನ. ಅಂಥ ಸ್ಥಿತಿಗೆ ನಾವು ಬಂದಿದ್ದೇವೆ. ಅಂದರೆ ಭಾರತವನ್ನು ನಾವು ಈಗ ಅಫ್ಘಾನಿಸ್ತಾನದೊಂದಿಗೆ ಹೋಲಿಕೆ ಮಾಡುವ ಈ ಹಂತಕ್ಕೆ ಬಂದಿದ್ದೇವಾ? ಅದು ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಭಾರತೀಯ ಮುಸ್ಲಿಮರನ್ನು ಇಟ್ಟುಕೊಂಡು ಮಾತಾಡೋದಾದರೆ ಅಫ್ಘಾನಿಸ್ತಾನವನ್ನು ಹೇಗೆ ನೋಡ್ಬೋದು? ಈ ವಿಷಯದಲ್ಲಿ ನಮ್ಮ ಜೊತೆ MG ಹೆಗಡೆಯವರು ಮಾತಾಡ್ತಾ ಇದ್ದಾರೆ. ನೋಡಿ, ಅಫ್ಘಾನಿಸ್ತಾನದವರನ್ನು ಅಮೇರಿಕಾವನ್ನು ಹೆದರಿಸಲಿಕ್ಕೆ, ಅಂದರೆ ಅಮೇರಿಕಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದೆ ಅಂಥೇಳಿ ಅಮೇರಿಕಾವನ್ನು ಹೆದರಿಸಲಿಕ್ಕೆ ಅಫ್ಘಾನಿಸ್ತಾನದ ಸಖ್ಯವನ್ನು BJP ಸರ್ಕಾರ ಮಾಡ್ತಾಯಿದೆ. ಹಾಗಿದ್ದರೆ ಈ ಅಫ್ಘಾನಿಸ್ತಾನ ಅಂದರೆ ಏನು? ನಮ್ಮ ರಾಜಸ್ಥಾನ ಅಥವಾ ಮಧ್ಯಪ್ರದೇಶಕ್ಕಿಂತ 2 ಪಟ್ಟು ಭೂಭಾಗದ, ಒಂದು ರಾಜ್ಯದ 2 ಪಟ್ಟು ಭೂಭಾಗ ಇರುವ ಒಂದು ಪ್ರದೇಶ. ಒಂದು 4 ಕೋಟಿ ಚಿಲ್ಲರೆ ಜನ ಇದ್ದಾರೆ. ಅವರ ಸೈನ್ಯದ ಬಲ 1,70,000. ನಮ್ಮ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಇರೋದೇ 3.5 ಲಕ್ಷ. ಈ ಅಫ್ಘಾನಿಸ್ತಾನ 50% ಆಫೀಮ್ ಮಾರಿ ಬದುಕುವ ದೇಶ. ವಿಪರೀತ ಬಡತನ ಇದೆ, ಅವರಿಗೆ ಉಣ್ಲಿಕ್ಕಿಲ್ಲ ಅಲ್ಲಿ. ಇಂತಹ ಒಂದು ದೇಶ ಅದು ಬೆಳೆದು ಬಂದದ್ದೇ ಭಯೋತ್ಪಾದಕ ಕಲ್ಚರಿಂದ, ಸಂಸ್ಕೃತಿಯಿಂದ. ಈ ಭಯೋತ್ಪಾದಕ ಕಲ್ಚರ್ ಬಂದು ಇವತ್ತು ಮಹಿಳೆಯರನ್ನು ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡದಂಥ ಕಠಿಣ ಕ್ರಮಗಳನ್ನು ತಗೊಂಡಂಥ ಒಂದು ವಿಕೃತ ಸಮಾಜ ಅದು, ಫಂಡಮೆಂಟಲಿಸ್ಟ್. ಇಂಥವರು ಭಾರತದ ನೆಲದಲ್ಲಿ ಬಂದು ನಿಂತುಕೊಂಡು ಭಾರತದ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ನಾವು ಕರೆಸ್ತೇವೆ ಹೇಳುವುದು ಪ್ರತಿಯೊಬ್ಬ ಭಾರತೀಯರ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ತರುವಂಥ ವಿಚಾರವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ನಮ್ಮ ಸೈನಿಕರನ್ನು, ನಮ್ಮ ಸೇನಾ ಬಲವನ್ನು, ನಮ್ಮ ಭಾರತೀಯರ ಒಂದು ತಾಕತ್ತನ್ನು ಅದು ಅಣಕ ಮಾಡಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಯಾವ ಪುಟಗೋಸಿರಿ ಪಾಕಿಸ್ತಾನ, ಅಮೇರಿಕಾ ಆಚೆಯಿಂದ ಬಂದರೆ ಈಚೆ ನಮಗೆ ಬೇರೆ ದೇಶಗಳು ಬರುವಾಗೆ ಮಾಡಿಕೊಳ್ಬೇಕು. ಈಗ ನೀವು ಸೌದಿ ಅರೇಬಿಯಾದ ದೊರೆ ಬಂದು ಏನಾದರೂ ಮಾತಾಡಿದರೆ ಐ ಡ್ಯೂ ರೆಸ್ಪೆಕ್ಟ್. ಮುಸ್ಲಿಂ ಕಂಟ್ರಿ ಆದರೂ ಒಂದು ಬಲವಾದ ದೇಶ, ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ದೇಶದ ಮುಸ್ಲಿಂ ನಾಯಕರು ಬಂದು ಮಾತನಾಡಿದರೆ ಭಾರತಕ್ಕೆ ನಮ್ಮ ಬೆಂಬಲ ಅಂತ ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಹೋಗಿ ಹೋಗಿ ನಿಮಗೆ ಈ ತಿರ್ಬೋಕಿ ಅಫ್ಘಾನಿಸ್ತಾನಿ ಟೆರರಿಸ್ಟ್ಗಳು ಅವರನ್ನು ತಂದು ನೀವು ಭಾರತಕ್ಕೆ ನಮ್ಮದು ಬೆಂಬಲ, ಪಾಕಿಸ್ತಾನಕ್ಕೆ ಎಚ್ಚರ ಅಂತೇಳಿ ನೀವು ರಾಜತಾಂತ್ರಿಕತೆ ಅಂತ ಹೇಳ್ತೀರಲ್ಲ. RSSನ 100 ವರ್ಷಕ್ಕೆ ಮೋದಿ RSSಗೆ ಮಾಡಿದ ಸನ್ಮಾನವೋ, ಅಥವಾ 100 ವರ್ಷದ RSS ಭಾರತೀಯರಿಗೆ ಕೊಟ್ಟ ಬಹುಮಾನವೋ. ರಾಷ್ಟ್ರೀಯತೆ, ರಾಷ್ಟ್ರಾಭಿಮಾನ. ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿದ್ದೀರಲ್ಲ. ಭಾರತದಲ್ಲಿ ಭಾರತವನ್ನು ಪ್ರೀತಿಸುವ ಮುಸ್ಲಿಮರು ನಿಮಗೆ ಆಗೋದಿಲ್ಲ. ನಿಮಗೆ ಬಾನು ಮಸ್ತಾಕ್ ಮೈಸೂರು ದಸರಾಕ್ಕಾಗೋದಿಲ್ಲ. ಕುಂಕುಮ ಅದೇನೇನೋ ಪ್ರತಾಪ್ ಸಿಂಹ ಹೇಳ್ತಾನಲ್ಲ, ಕುಂಕುಮ ಅಂತೆ ಬಳೆ ತೊಟ್ಟಿದೆಯಾ ಅಂತ. ಈಗ ನಾನು ಕೇಳೋದು ಪ್ರತಾಪ್ ಸಿಂಹನಿಗೆ, BJP ಅವರಿಗೆ, RSSನವರಿಗೆ, ಅಲ್ಲಿಯ ಮಹಿಳೆಯರ ಪರಿಸ್ಥಿತಿ ಹೇಗುಂಟು ನಿಮಗೆ ಗೊತ್ತುಂಟಾ? ಅಫ್ಘಾನಿಸ್ತಾನದಲ್ಲಿ ಅವರು ಮನೆಯಿಂದ ಹೊರಗೆ ಬರಲಿಕ್ಕೆ ಇಲ್ಲ, ಅವರ ಎಜುಕೇಷನ್ನು ಎಲ್ಲ ಕಟ್ ಮಾಡಿದ್ರಲ್ಲ, ದುಡಿಲಿಕ್ಕೂ ಇಲ್ಲ ಅಲ್ಲ. ಇದು ಭಾರತೀಯರ ನೆಲದಲ್ಲಿ ಅವರನ್ನು ತಂದು ನಿಲ್ಲಿಸುವ ಮೂಲಕ ಜಗತ್ತಿನ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ನೀವು ಮಾಡಿದ ಘೋರ ಅಪಮಾನ. ನೀವು ಭಾರತ ಹೇಳಬೇಕಿತ್ತು, ಆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಿ ಅಂತ. ದಮ್ಮಿಲ್ವ ನಿಮ್ಮ ಹತ್ರ? ಪತ್ರಿಕಾಗೋಷ್ಠಿಗೆ ಮಹಿಳೆಯರನ್ನು ಕರೆಸಿದ್ರು, ಮತ್ತು ತಪ್ಪಾಯಿತು ಅಂತೇಳಿ ಯಾರು ವಿರೋಧ ಮಾಡಿದ್ದಕ್ಕೆ ಪ್ರಿಯಾಂಕಾ ಗಾಂಧಿ ಕರೆಸಿ ಮಾತಾಡಿದರು. ನಾನು ಕೇಳ್ತಾ ಇರೋದು, ಭಾರತ ಒಂದು ಸ್ತ್ರೀ ಧ್ವನಿಯಾಗಿರುವಂತಹ ನಾಡಿನಲ್ಲಿ ಮಾತೆ ಅಂತ ಹೇಳುವಂಥ ಇವರು ಆ ಮಾತೆಯರನ್ನು
ವಿಕೃತವಾಗಿ ಶೋಷಣೆ ಮಾಡುವ ಒಬ್ಬನನ್ನು ತಂದು ಐಕಾನ್ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರಲ್ಲ, ಇವರಿಗೆ ನಾಚಿಕೆ ಆಗೋದಿಲ್ವೇನ್ರಿ? ಅಫ್ಘಾನಿಸ್ತಾನದ ಆ ಭಯೋತ್ಪಾದಕ ದೇಶದ ನಾಯಕರುಗಳು ನಿಮ್ಮನ್ನು ನೀವು ಯು ಪಿಯಲ್ಲಿ ತಗೊಂಡೋಗಿ ಅವರಿಗೆ ಸರ್ಕಾರಿ ಮರ್ಯಾದೆಗಳನ್ನು ಕೊಡ್ತೀರಿ. ಭಾರತದ ರಕ್ಷಣಾ ಜೇಮ್ಸ್ ಬಾಂಡ್ ದೋವೆಲ್ ಅವರ ವಿವೇಕಾನಂದ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಅವನಿಂದ ಭಾರತ ಮತ್ತು ಅಫ್ಘಾನಿಸ್ತಾನದ ಕುರಿತು ಸಂವಾದ ಮತ್ತು ಭಾಷಣ ಮಾಡಿಸ್ತೀರಿ. ಹಾಗಿದ್ದರೆ ನಿಮಗೆ ಭಾರತದ ಮುಸ್ಲಿಮರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಈಗ ಹೇಳಬೇಕು ನೀವು. ಇಲ್ಲಿ ನೀವು ಅಂಗಡಿಯಲ್ಲಿ ವ್ಯಾಪಾರ ಮಾಡಬೇಡಿ, ಮಾತಿಗೆ ಬೇರಿಗಳು, ಮುಲ್ಲಾಗಳು, ಸಾಬರು ಅಂತೇಳಿ ಬೈಕೊಂಡು ಇಡೀ ವರ್ಷ ಚುನಾವಣೆ ನಡೆಸುತ್ತೀರಿ. ಈಗ ನಾನು ಕೇಳಿದೆ, ಅವ್ರಿಗೆ ಅಂಗಡಿ ಹಾಕ್ಲಿಕ್ಕೆ ಬಿಡ್ತೀರಾ ಇಲ್ಲಿ? ಅಥವಾ ಅವನು ಯಾರು ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ರಲ್ಲ, ರಾವಲ್ಪಿಂಡಿಗೆ ಹೋಗಿ ಚಾ ಕುಡಿತೇವೆ ಅಂತ, ಈಗ ಹೋಗಿ ಅಫ್ಘಾನಿಸ್ತಾನದಲ್ಲಿ ಚಾ ಕುಡಿಸಿ. ನಾಚಿಕೆ ಆಗೋದಿಲ್ವೇನ್ರಿ? ಏನ್ರಿ ಇದು? ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಇಲ್ಲಿ ನೋಡಿದರೆ ಹೀಗೆ, ಅಲ್ಲಿ ನೋಡಿದರೆ ಹಾಗೆ. ಇದು ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು, ಕಟ್ಟರವಾದಿ ಭಕ್ತರು ಫೇಸ್ಬುಕ್ಕಲ್ಲಿ ಈಗ ಮಾತಾಡಲಿ. ನಿಮಗೆ ನಿಜವಾಗಿಯೂ ಭಾರತ ಗಟ್ಟಿಯಾಗಬೇಕು ಅಂತಿದ್ದರೆ ವಿವೇಕಾನಂದರು ಹೇಳಿದರು, ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯ ಗಟ್ಟಿ ಇದ್ದರೆ ಈ ದೇಶವನ್ನು ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಗಾಂಧಿಯೂ ಹೇಳಿದರು. ನೀವೊಂದು 50 ಜನ BJPಯಿಂದ ಮುಸ್ಲಿಮರನ್ನ MP ಗಳನ್ನಾಗಿ ಮಾಡಿ, ಒಂದು 100 ಜನ ಅಲ್ಲಲ್ಲಲ್ಲಿ MLAಗಳನ್ನು ಮಾಡಿ ಅವರನ್ನು ರಾಜಕೀಯವಾಗಿ ನಿಮ್ಮೊಟ್ಟಿಗೆ ಸೇರಿಕೊಂಡು ಹೋಗಿ ಅವರ ಮೂಲಕ ಈ ಸ್ಟೇಟ್ಮೆಂಟ್ ಕೊಡಿಸ್ಬೇಕಿತ್ತು ನೀವು. ಈಗಲೂ BJPಗೆ ಅವಕಾಶ ಉಂಟು, ಮಾಡಲಿ. ಭಾರತೀಯ ಮುಸ್ಲಿಮರನ್ನು ಒಟ್ಟಿಗೆ ಕರ್ಕೊಂಡೋದ್ರೆ ಆಗ ಪಾಕಿಸ್ತಾನ ನವರಂಧ್ರಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ತದಲ್ವ. ಇಲ್ಲಿ ಈ ಕಂದಕ ಇದೇ ಹೇಳುವ ಕಾರಣಕ್ಕೆ ಅಮೇರಿಕವೂ ಆಟ ಆಡೋದು, ಪಾಕಿಸ್ತಾನವೂ ಆಟ ಆಡೋದು. ಮೊನ್ನೆ ನೀವು ಅಮೇರಿಕವನ್ನು ನಮಸ್ತೆ ಟ್ರಂಪ್ ಹೇಳಿ ಕಾರ್ಯಕ್ರಮ ಮಾಡಿದ ಯಾರು? ಕಾಂಗ್ರೆಸ್ನವರ? ಯಾಕಪ್ಪ ತಲೆ ಮೇಲೆ ಹೊತ್ಕೊಂಡು ಕುಣಿತೀರಿ ಕೇಳಿದ್ರೆ, ನೀವು ರಾಷ್ಟ್ರ ವಿರೋಧಿ ಹೇಳಿದ್ರಿ. ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತ ಮೋದಿ ಭಾಷಣ ಮಾಡಿದ ಅಲ್ಲಿ ಹೋಗಿ. ಇಂತಹ ಕೀಳು ಮಟ್ಟದ ರಾಜಕೀಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಿದ್ರೆ ಮೋದಿ ಪ್ರೈಮ್ ಮಿನಿಸ್ಟರ್, ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಟೈಮ್ ಇಷ್ಟು ಕೀಳು ಮಟ್ಟದ ರಾಜತಾಂತ್ರಿಕ. ಈಗ ಅಮೇರಿಕಾದ ರಾಜಕಾರಣಕ್ಕೆ ಯಾಕೆ ಹೋಗಬೇಕಿತ್ತು ನೀವು? ಅದನ್ನೇ ಹೇಳೋದು ನೆಹರೂರವರ ಅಲಿಪ್ತ ನೀತಿ. ಏನಂದರೆ ಎಷ್ಟು ಬೇಕೋ ಅಷ್ಟು, ಎಲ್ಲಿ ಇಡಬೇಕೋ ಅಲ್ಲಿ ಇಡಬೇಕು. ಇಂದಿರಾ ಗಾಂಧಿಯು ಮಾಡಿದ್ದರೆ, ವಾಜಪೇಯಿ ಮಾಡಿದ್ದು ಅದನ್ನೇ, ಮನಮೋಹನ್ ಸಿಂಗ್ ಮಾಡಿದ್ದು ಅದನ್ನೇ, ಎಲ್ಲರೂ ಒಂದು ಮೇಂಟೈನ್ ಮಾಡಿದರು. ನೀವು ಖುಷಿ ಬಂದಾಗೆ ಮಾಡಿದ್ರಿ. ಟ್ರಂಪನನ್ನು ತಂದು ಮೆರವಣಿಗೆ ಮಾಡಲಿಕ್ಕೆ ಯಾರು ನಾವು ಹೇಳಿದ್ದು? ಟೆರರಿಸ್ಟ್ಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲ ಸ್ಪಾನ್ಸರ್ ಯಾರು? ಅಮೇರಿಕ. ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಎಲ್ಲ ಇತಿಹಾಸಗಳನ್ನು ಅಧ್ಯಯನ ಮಾಡಿದರೆ ಎಲ್ಲ ಕಡೆ ಬಂದು ಲಾಸ್ಟಿಗೆ ಕೂತ್ಕೊಳ್ಳೋದು ಅಮೇರಿಕ ಅಲ್ವಾ? ಅವರಿಗೆ ಶಸ್ತ್ರಾಸ್ತ್ರ ಕೊಡೋದು, ಅವರಿಗೆ ದುಡ್ಡು ಕೊಡೋದು, ಒಬ್ರಿಗೊಬ್ಬರಿಗೆ ತಾಂಟಿಸಿ ಹಾಕೋದು, ಟಾಪ್ನ ಅದು ದೇಶಗಳಲ್ಲಿ ಅದು ಒಂದು. ಹಾಗಿದ್ದ ಮೇಲೆ ನೀವು ಭಾರತೀಯ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯವನ್ನು ಗಟ್ಟಿಗೊಳಿಸಿದ್ದೇನೆ, ಅದನ್ನು ಹಾಳು ಮಾಡಿಕೊಂಡು ಈಗ ಹೋಗಿ ನೀವು ಅಫ್ಘಾನಿಸ್ತಾನದಲ್ಲಿ 200 ಕೋಟಿ ಕೊಡ್ತೇನೆ, 20 ಆಂಬ್ಯುಲೆನ್ಸ್ ಕೊಡ್ತೇವೆ. ಅದು ಆಂಬ್ಯುಲೆನ್ಸ್ ಯಾಕೆ ಕೊಟ್ಟರೆ ಗೊತ್ತಿಲ್ಲ ನನಗೆ, ಅದರ ಅರ್ಥವೂ ಆಗಲಿಲ್ಲ ಇನ್ನೂ ಕೂಡ. ಬಹುಶಃ ಆ ಮಹಿಳೆಯರನ್ನು ಶೋಷಣೆ ಮಾಡಿ ಕೊಲ್ತಾರಲ್ಲ, ಅವರನ್ನು ಕೊಂಡೋಗಿ ದಫನ್ ಭೂಮಿಗೆ ಕೊಂಡೋಗ್ಲಿಕ್ಕೆ ಇರ್ಬೋದು. ಅಲ್ಲಿ ಆಂಬ್ಯುಲೆನ್ಸ್ ಕೊಡ್ತೀರಿ. ಗಾಂಧೀಜಿಯವರು ಬ್ರಿಟಿಷ್ ಮಾಡಿದ ಅಗ್ರಿಮೆಂಟ್ ಭಾರತ ವಿಭಜನೆ ಆಗುವಾಗ ಪಾಲುಪಟ್ಟಿ, ಆ ಪಾಲುಪಟ್ಟಿಯಲ್ಲಿ ಭೂಭಾಗ ಇಷ್ಟು ಮತ್ತು ಇಷ್ಟು 50 ಕೋಟಿ ಅವರಿಗೆ ಕೊಡಬೇಕು ಅಂತ ಬ್ರಿಟಿಷರು ಮಾಡಿಟ್ಟ ಅಗ್ರಿಮೆಂಟ್. ಅದನ್ನು ಗಾಂಧಿಯವರು ಏನು ಉಪವಾಸ ಸತ್ಯಾಗ್ರಹ ಮಾಡಿ ಕೊಡಿಸಿದ್ರು ಹೇಳಿ ಸುಳ್ಳು ಹೇಳುವ ನೀವು ಇವತ್ತು 200 ಕೋಟಿಯನ್ನು ಒಬ್ಬ ಟೆರರಿಸ್ಟ್ ಕಂಟ್ರಿಗೆ ಕೊಡ್ತೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ? ಇವತ್ತಿಗೂ ಗಾಂಧಿಯನ್ನು ಆ ಸುಳ್ಳಿನೊಂದಿಗೆ ನೆರೇಷನ್ ಕಥನವನ್ನು ಕಟ್ಟಿ ಬೈತೀರಿ. ಈಗ ನಿಮ್ಮ ಹಿಂದುತ್ವದ ಸರ್ಕಾರವೇ ಒಂದು ಭಯೋತ್ಪಾದಕ ಕಂಟ್ರಿಗೆ ಅಲ್ರಿ, ಏನು ರೀ ಮಾಡ್ಯಾರ ಅವರು ನಮಗೆ? ನಾನು ಹೇಳ್ದಲ್ಲ, ಅವರ ಬಲವನ್ನು ಹೇಳಿದಲ್ಲ ನಿಮಗೆ. ಏನು ಮಾಡ್ಯಾರ ನಮಗೆ? ಪಾಕಿಸ್ತಾನ ಕರೆಕ್ಟ್ ಮನಸ್ಸು ಮಾಡಿ, ಅಮೇರಿಕ ಮನಸ್ಸು ಮಾಡಿದರೆ ಫಸ್ಟ್ ಅಫ್ಘಾನಿಸ್ತಾನವನ್ನು ತೆಗಿತಾರೆ ಅವರು, ಇಲ್ವಾ? ಎಷ್ಟೊತ್ತು ಬೇಕು? ಏನಿಲ್ಲ ಅಲ್ಲಿ. ಆಗ ಭಾರತ ಹೋಗ್ತದೆ ಯುದ್ಧಕ್ಕೆ? ಹೋಗಬೇಕಾ? ಇದು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ಸಂಪೂರ್ಣ ವೈಫಲ್ಯ. ಜೊತೆಗೆ ಮತ್ತೆ ಹೇಳ್ತೇನೆ, ಇದು ಭಾರತದ ರಾಷ್ಟ್ರಾಭಿಮಾನಕ್ಕೆ ಮಾಡಿದ ದೊಡ್ಡ ಘಾತಕ. RSSನ 100ನೇ ವರ್ಷದ ಕೊಡುಗೆ ಇದು. RSSಗೆ ಹೇಳೋದು ನಾನು. ಯಾಕೆಂತಂದರೆ RSS ಕೃಪಾಪೋಷಿತ BJP ಅದು.
RSS is the high command of the BJP. RSS ಹುಟ್ಟಿಸಿದ ಕೂಸು BJP. RSS is a part of the party politics. ನಾವು ರಾಜಕೀಯ ಇಲ್ಲ. ಹಾಗಾದರೆ ನೀವು ಹೇಳಿ ನಾಳೆ ಬಂದು ನಮಗೂ BJPಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ನೋಡು. ನೀವು RSSನವ್ರದ್ದು ತೊಗೊಂಡೋಗಿ ಸಂಘಟನಾ ಕಾರ್ಯದರ್ಶಿಗಳನ್ನು ಅಲ್ಲಿ ಡೆಪ್ಯೂಟ್ ಮಾಡಿಕೊಂಡು ಅದನ್ನು ನಿಯಂತ್ರಣದಲ್ಲಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಏನ್ರಿ ನಾಟಕ ಮಾಡ್ತೀರಿ? ಪ್ರತಿ ಚುನಾವಣೆಯಲ್ಲಿ ಒಂದು ವಾರ ಮೊದಲು ನೀವು ಸಂಘದ ಶಾಖೆಗಳಲ್ಲಿ ಸೂಚನೆ ಕೊಡೋದಿಲ್ಲ. ನಿಮ್ಮ ಅಖಿಲ ಭಾರತ ಪ್ರತಿನಿಧಿ ಸಭಾ RSS ಪ್ರತಿ ವರ್ಷ ಸಮಾವೇಶ ಆಗ್ತದೆ ರಾಷ್ಟ್ರ ಮಟ್ಟದ. ಆ ಸಮಾವೇಶದ ಎಲ್ಲ ನಿರ್ಣಯಗಳನ್ನು ತೆಗೆದು ನೋಡಿ ನೀವು. ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ರವರ ಕೊನೆಯ ಅವಧಿಯಲ್ಲಿ ನೀವು ಅಣ್ಣಾ ಹಜಾರೆಯ ಹೋರಾಟವನ್ನು ಬೆಂಬಲಿಸಿ ನಿರ್ಣಯ ತಗೊಂಡಿದ್ದೀರಿ. ಅದು ಯಾಕೆ? ಲೋಕಪಾಲು, ಭ್ರಷ್ಟಾಚಾರ, ವಿದೇಶಿ ಕಪ್ಪು ಹಣ ಅಂತ. ವಾಟ್ ಮಿಸ್ಟರ್ ಮೋಹನ್ ಭಾಗವತ್, ಮಿಸ್ಟರ್ ದತ್ತಾತ್ರೇಯ ಜಿ, ಬಂತ ಕಪ್ಪು ಹಣ? BJP ವಿರುದ್ಧ ಈಗ ಮಾಡ್ತೀರಾ? ಸ್ವಯಂ ಸೇವಕರನ್ನ ಕಳಿಸಿ ಹೋರಾಟ ಮಾಡಿಸ್ತೀರಾ? ಲೋಕಪಾಲು ಭಾರಿ ಸೂಪರಾಗಿ ಬಂದಿದಾ? ಈಗ ಮಾತಾಡೋದಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ BJP, ವಿದೇಶಿ ಕಪ್ಪು ಹಣದ ಬಗ್ಗೆ RSS ಮಾತಾಡೋದಿಲ್ಲ. ಹಾಗಿದ್ರೆ ಆಗ ಯಾಕೆ ಮಾತಾಡಿದ್ರಿ ನೀವು? ಒಂದು ಸರ್ಕಾರದ ವಿರುದ್ಧ ನೀವು ಟೀಕೆ ಮಾಡ್ತೀರಿ ಹೇಳಿ. ಆದರೆ ನೀವು ಯಾವ ಪಕ್ಷದಲ್ಲೂ ಇಲ್ಲ ಅಂತಾದರೆ ಎಲ್ಲ ಪಕ್ಷದ, ಎಲ್ಲ ರಾಜಕಾರಣದ, ಎಲ್ಲ ಅಧಿಕಾರಿಗಳ ಪಕ್ಷ ಅಧಿಕಾರದ ವಿರುದ್ಧವೂ ಮಾತಾಡಬೇಕಲ್ಲ ನೀವು ಮಾತಾಡೋದಿಲ್ಲ. ಅಲ್ಲಿ ಬರುವಾಗ ನೆಕ್ಸ್ಟ್ ಅವರ ರಾಷ್ಟ್ರೀಯ ಸಭಾ ಇದರಲ್ಲಿ ನಿರ್ಣಯಗಳು ಹೇಗೆ? ಭಾರತೀಯರು ಒಂದಾಗಿದ್ದಾರೆ, ಖುಷಿ ನಿರ್ಣಯ. BJP ಸರ್ಕಾರ ಇರುವಾಗ ನಾವು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಇವರ ನಿರ್ಣಯಗಳೆಲ್ಲ ಇದೆ. ಅಖಿಲ ಭಾರತ ಪ್ರಾಂತೀಯ ಸಭಾ, ಅಖಿಲ ಭಾರತ ABPS, ಹೌದು, ಪ್ರಾಂತೀಯ ಸಭಾ. ಇವರ ನಿರ್ಣಯಗಳನ್ನೆಲ್ಲ ನೋಡಿ ನೀವು. ರಾಜಕೀಯ ಇಲ್ಲ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ಶತಮಾನೋತ್ಸವಕ್ಕೆ ಇದು ಭಾರತೀಯ ಜನತಾ ಪಕ್ಷ ಮತ್ತು RSS ಮಾಡಿದಂಥ ಒಂದು ಘೋರ ಅಪಮಾನ. ಇದನ್ನು ಭಾರತೀಯರು ಯಾವತ್ತೂ ಕ್ಷಮಿಸುವುದಿಲ್ಲ, ಕ್ಷಮಿಸಬಾರದು. ನೇರವಾಗಿ ಈಗ ಕೇಳ್ತೇನೆ, ಲೋಕಲ್ ಪಾಲಿಟಿಕ್ಸ್. ಈಗ ನೀವು ಹೇಳಿ, ಮುಸ್ಲಿಮರ ಅಂಗಡಿಗಳಿಗೆ ಹೋಗಬೇಕೋ ಬೇಡೋ? ಬಜರಂಗ ದಳ ಶುಡ್ ಕಮ್ ಆ್ಯಂಡ್ ಸೇ, ಮುಸ್ಲಿಮರೊಟ್ಟಿಗೆ ಒಳ್ಳೇದಿರಬೇಕೋ ಬೇಡೋ? ನಾವು ಈಗ ಹೇಳಿ. ಹಾಗಿದ್ದರೆ ನಾವು ಹೇಳ್ತೇವೆ ಈಗ ನೀವು ಪದೇ ಪಾಕಿಸ್ತಾನಕ್ಕೆ ಹೋಗಿ ಟಿಕೆಟ್ ಕೊಡಿಸ್ತೇವೆ ಹೇಳಿದ್ರೆ, ನಾನು ಹೇಳ್ತೇನೆ ಈಗ ಕಾಂಗ್ರೆಸ್ಸಿಗರು BJP RSSನವರಿಗೆ ಟಿಕೆಟ್ ಕೊಡಿಸ್ತೇವೆ, ಅಫ್ಘಾನಿಸ್ತಾನಕ್ಕೆ ಹೋಗಿ. MG ಹೆಗಡೆಯವರು ಮಹತ್ವದ ವಿಷಯವನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಅಂದರೆ ನಿಮಗೆ ಅಫ್ಘಾನಿಸ್ತಾನದ ಮುಸ್ಲಿಮರು ಪ್ರೀತಿಯ ಪಾತ್ರರಾಗ್ತಾರೆ ಅಂದರೆ ಭಾರತೀಯ ಮುಸ್ಲಿಮರನ್ನು ದೂರೀಕರಿಸೋದು ಯಾಕೆ ಅನ್ನೋದು. ಹೌದು, ಯಾವ ದೇಶವನ್ನು ಇಡೀ ಜಗತ್ತು ಇನ್ನೂ ಕೂಡ ದೇಶ ಅಂತ ಒಪ್ಕೊಳ್ಳಿಲ್ವೋ ಆ ದೇಶಕ್ಕೆ ಅಧಿಕೃತ ರಾಯಭಾರಿ ಕಚೇರಿಯನ್ನು ಭಾರತ ನಿರ್ಮಿಸಿದೆ. ಸೊ ಅವರನ್ನು ಪ್ರೀತಿಸ್ತಾ ಇದೆ. ಹಾಗೆಯೇ ನೀವು ಭಾರತೀಯ ಮುಸ್ಲಿಮರನ್ನು ವಿರೋಧಿಸುವವರು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಬೇಕಾದ ಸಮಯ ಇದು ಅಂತ MG ಹೆಗಡೆ ಹೇಳಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.